ಇಟ್ಟಿಲ್ಲ ನಮ್ಮ ಇವನ್ ಮಾಡಿದಾರ ಅಂತ ಹೇಳಿದಿರ. ನಾನ್ ಕೇಳ್ತೀರ ನಿಗಮ ಮಂಡಳಿಗಳು ಮಾಡದೇ ಇದ್ರೆ ಅದಕ್ಕೆ ಹಣ ಇಡದೇ ಇದ್ರೆ ನೀವು ಯಾಕೆ ಅರ್ಜಿ ಕಾಲ್ ಮಾಡಿದ್ರ? ನೀವು ಆನ್ಲೈನ್ ನಲ್ಲಿ ಎಲ್ಲಾ ನಿಗಮಗಳ ಮುಖಾಂತರ ಅರ್ಜಿ ಕಾಲ್ ಮಾಡಿದಿರ. ಒಂದ್ ನಿಮಿಷ, ಒಂದೊಂದು ನಿಗಮದಿಂದ ಕನಿಷ್ಠ 2,000-3,000 ಜನ ಅರ್ಜಿ. ಚಂದ್ರಪ್ಪ ನೀವು ಸಬ್ಜೆಕ್ಟ್ ಹೇಳಿದ್ದೀರಿ, ಸಮಸ್ಯೆ ಗೊತ್ತಾಯ್ತು. ಹಣ ಇಡದಲ್ಲ ಪ್ರಶ್ನೆ ಕರೆಕ್ಟ್. ಒಂದು ನಿಮಿಷ, ದುಡ್ಡಿಡದೆ ಅದೇ ನಿಮ್ಮ ಪ್ರಶ್ನೆ ಏನಿದೆ ನಾನು ಪೂರ ಕೇಳಿ. ಶಿವರಾಜ್, ನಮ್ಮ ಹತ್ರ 10 ನಿಗಮ ಇದಾವೆ. ಕೂತ್ಕೊಳ್ಳಿ. 10 ನಿಗಮ ಇದಾವೆ. 10 ನಿಗಮ ಇದಾವೆ. ಆ ನಿಗಮಕ್ಕೆ ಮಾತ್ರ ಕಾಲ್ಫಾರ್ಮ್ ಮಾಡಿದ್ದೀವಿ. ಆ ನಿಗಮಕ್ಕೆ ಕೇಳಿ ಪೂರ ನನ್ ಮಾತ್ರ ಕಂಪ್ಲೀಟ್ ತಗೊಳ್ರಿ. 10 ನಿಗಮ ಏನಿದಾವೆ ಆ 10 ನಿಗಮದೊಳಗ ನಾವು ಸ್ವಾವಲಂಬಿ ಗಂಗಾ ಕಲ್ಯಾಣ ಮಾತ್ರ ಕರೆದಿವಿ. ಈಗ ಅವ್ರು ಕೇಳಿದ್ರಲ್ಲ ಗಾಣಿಗೆ ಸಮಾಜದ್ದು ಗಾಣಿಗೆ ಅಭಿವೃದ್ಧಿ ನಿಗಮ, ಅದು ಇನ್ನು ನಿಗಮನ ಆಗಿಲ್ಲ. ಆಯ್ತು, ಹೇಳಿದ್ರಲ್ಲ ಮುಗಿತಲ್ಲ. ಮತ್ತೆ ಅದಕ್ಕೆ ಈಗೇನ್ ಕರೆದಿದ್ದೀವಲ್ಲ ಅವು ಕರೆದಿದ್ವಿ, ಅವನ್ನ ಮಾಡ್ಕೊಡ್ತೀವಿ. ನೀವು ಅರ್ಜಿ ಆನ್ಲೈನ್ ನಲ್ಲಿ ಕಾಲ್ ಮಾಡಿದಿರಾ? ಹೌದು. ದೇವರದರ್ಶಿ ಇರ್ಬೋದು, ಗಂಗಾ ಆಯ್ತು, ಮತ್ತೆ ಅಂಬೇಡ್ಕರ್ ಇರ್ಬೋದು, ಯಾವುದೇ ನಿಗಮದಿಂದ 4,000 5,000 ಅರ್ಜಿ ಹಾಕಿದ್ದಾರೆ. ನೀವು ಕೊಡ್ತಕ್ಕಂಥದ್ದು 1-2 ಯಾಕೆ ನೀವು ಮಾಡಿ? ಪ್ರತಿನಿತ್ಯ ಒಬ್ಬೊಬ್ಬ MLA ಮನೆ ಮುಂದೆ ಎಲ್ಲರ ಸಮಸ್ಯೆ. ದಯಮಾಡಿ ನಾನೇನ್ ಹೇಳ್ತೀನಿ, ಇವ್ರು ಆನ್ಲೈನ್ ನಲ್ಲಿ ಅರ್ಜಿ ಕಾಲ್ ಮಾಡಿದ್ರಿಂದ ಪ್ರತಿನಿತ್ಯ 106 ಜನ ಅರ್ಜಿ ಹಿಡ್ಕೊಂಡು ಬರ್ತಾರೆ ಮನೆ ಹತ್ರ. ಗಂಗಾ ಕಲ್ಯಾಣ ಕೊಡಿ, ನನ್ ಗಂಗಾ. ನಿಮ್ಮ ಸಮಸ್ಯೆ ಇಡೀ ಶಾಸಕರ ಸಮಸ್ಯೆ. ನಾನು ಹೇಳ್ತೀನಿ, ಇಡೀ ರಾಜ್ಯದ ಶಾಸಕರ ಬಗ್ಗೆ ನಾನು ಹೇಳ್ತಾ ಇರೋದು. ಆ ರೀತಿ ಯಾಕೆ ಕಾಲ್ ಮಾಡಬೇಕು? ಚಂದ್ರಪ್ಪನವರೇ, ಕಳೆದ 5 ವರ್ಷ ಯಾವುದೇ ನಿಗಮದ ಒಂದು ಬೋರು ಹೊಡೆದಿಲ್ಲ. ಬರೀ ತನಿಖೆಲ್ಲ ಕೂತಿದಾವ ಎಲ್ಲ. ಮಾತಾಡ್ತಾರೆ. ಸುರೇಶ್ ಅವ್ರು ಹೇಳಿ ನೋಡಿ. ಅಲ್ಲ ನನ್ಗೆ ಕೇಳಿ, ಈಗ ನೀವು ಹಿರಿಯರಂತ ಹೇಳಿ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಅಂತ ಕೊಟ್ಟಿದ್ದೇವೆ. ಸುದ್ದಿ ಕೂತ್ಕೊಳ್ಳಿ. ನಮ್ಗೆಲ್ಲ ಗೊತ್ತಾಯ್ತು. ಈ ಎಲ್ಲ ಇದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ. ಸೌದಿ ಅವ್ರೆ ನೀವು ಕೂತ್ಕೊಳ್ಳಿ. ಸವದಿ ಅವರೇ ನೀವು ಕೂತ್ಕೊಳ್ಳಿ. ಈಗ ಈ ಸಮಸ್ಯೆ ಇದೆಲ್ಲ ವಿಚಾರ ಸಂಬಂಧಪಟ್ಟಂತ ಪ್ರಾಬ್ಲಮ್ ಇದೆ. ಯಾಕಂತ ಹೇಳಿದ್ರೆ ಆನ್ಲೈನ್ ಬಂದ ತಕ್ಷಣ ಬಹಳಷ್ಟು ನಮ್ಮ CSC ಓಪನ್ ಆಗಿದೆ. ನೀವು ಬನ್ನಿ, ನಿಮ್ಗೆ ಸರ್ಕಾರ ಅದು ಕೊಡ್ತದೆ, ಕಾರು ಕೊಡ್ತದೆ, ಬನ್ನಿ ಕರೆದು 500 ರೂಪಾಯಿ ಅವ್ರನ್ನ ಚಾರ್ಜ್ ಮಾಡಿ, ಇವನು 1,000 ಅಪ್ಲಿಕೇಶನ್ ಮಾಡಿ, ಅಂಗಡಿ ಒಂದು ಮತ್ತೆ ಶಾಸಕರ ಮನೆಗೆ ಹೋಗಿ ಅಂತ ಹೇಳಿದ್ದು ಈಗ ನಮ್ಮ ಸೆಂಟರ್ ಅವ್ರು ಹೇಳುವಂತ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇದಕ್ಕೊಂದು ಪರಿಹಾರ ನಾವು ಇವತ್ತು ಕಂಡು ಹುಡುಕಬೇಕಾಗಿದೆ. ನಮ್ಮ ಪ್ರಾಬ್ಲಮ್ ಕೂಡ ಇವತ್ತು ಆಗಿದೆ. ಒಬ್ಬನಿಗೆ ಕೊಟ್ರೆ 100 ಜನ ವಿರುದ್ಧ ಆಯ್ತು, ಮುಗಿಲಿ. ಈಗ ಇದಕ್ಕೆ ಪೂರ್ವಕವಾಗಿ ನಂದು 2 ಉಪ ಪ್ರಶ್ನೆ. ಒಂದು, ಇವರು ಅರ್ಜಿ ಕಾಲ್ ಮಾಡೋದಕ್ಕೆ ಮುಂಚೆ ಟಾರ್ಗೆಟ್ ಫಿಕ್ಸ್ ಮಾಡ್ಬೇಕು ಸನ್ಮಾನ್ಯ ಸಚಿವರೇ. ಟಾರ್ಗೆಟ್ ಫಿಕ್ಸ್ ಮಾಡದಲ್ಲೇ ಅರ್ಜಿ ಕಾಲ್ ಮಾಡೋದು ಒಂದು. ಮತ್ತೆ ಏನಾಗಿದೆ, ಅರ್ಜಿ ಹಾಕ್ಸ್ಕೊತಾರಲ್ಲ ಅಧ್ಯಕ್ಷೆ, ಈ ವರ್ಷಕ್ಕೆ ಮಾತ್ರ ಅರ್ಜಿ ಅಂತ ಹೇಳಿದ್ದಾರೆ. ಸುಮಾರು 1,000-2,000 ಖರ್ಚು ಮಾಡಿ ಅರ್ಜಿ ಹಾಕ್ತಾರೆ. ನೆಕ್ಸ್ಟ್ ಇಯರ್ ಮತ್ತೆ ಯಾರು ಕೂಡ ಅದಕ್ಕೆ ಅರ್ಜಿ ಹಾಕ್ಬೇಕು ಅಂದ್ರೆ ಮತ್ತೆ ಅವ್ರು ಹೊಸ ಅರ್ಜಿ ಹಾಕ್ಬೇಕಂತೆ. ದಯಮಾಡಿ ಒಂದ್ಸಲಿ ಲೈಫ್ ಟೈಮ್ ಅಲ್ಲಿ ಯಾರು ಕೂಡ ಅರ್ಜಿ ಹಾಕಿದ್ರೆ ಆ ಅರ್ಜಿನ ಪರಿಗಣಿಸೋ ರೀತಿನಲ್ಲಿ ಇಲಾಖೆ ಕ್ರಮ ತಗೋಬೇಕು ಅಂತ ನನ್ನ 2 ಒತ್ತಾಯ ಅಧ್ಯಕ್ಷ. ಲಾಸ್ಟ್ ಸಭಾಧ್ಯಕ್ಷ, ಈಗ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಈಗ ಉದಾಹರಣೆಗೆ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಮತ್ತೆ ಡೀಟೇಲ್ ನಿಮ್ಗೆ ಏನಾಗಬೇಕು ಹೇಳಿ. ಒಂದೇ ಒಂದು ಸಭಾಧ್ಯಕ್ಷ, ಈಗ ಕೆಲವೊಂದು ನಿಗಮಗಳು ಸುಮ್ಮನೆ ಸ್ಥಾಪನೆ ಆಗಿದ್ದಾವೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಅನುದಾನ. ಈಗ ಇಡೀ ತಾಲೂಕಿಗೆ ನನಗೆ ಸವಿತಾ ಸಮಾಜದಿಂದ 1 ಲೋನ್ ಅನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನು ಹೇಳೋದು, ಒಂದೇ ಒಂದು ಲೋನ್ 10,000 ಜನಸಂಖ್ಯೆ ಇರುವಂತಹ ಸಮುದಾಯಕ್ಕೆ 1 ಲೋನ್ ಕೊಟ್ಟಿದ್ದಾರೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಿಂದ 2 ಕೊಟ್ಟಿದ್ದಾರೆ. ಈ ರೀತಿ ಒಂದೊಂದು ತಾಲೂಕಿಗೆ ಕೇವಲ 10 ಲಕ್ಷ 12 ಲಕ್ಷ ಗುರಿ ಕೊಡೋದ್ರ ಬದಲು ಎಲ್ಲ ಶಾಸಕರು ಹೇಳಿದಂಗೆ ಒಂದು ಟಾರ್ಗೆಟ್ ಗುರಿ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಅಪ್ಲಿಕೇಶನ್ಸ್ ತಗೊಳ್ಳುವಂತದ್ದೊಂದು. ಎರಡನೇದು, ಅವರು ಸಚಿವರು ಹೇಳಿದ್ರು, ಈಗ ಹಲವಾರು 10 ನಿಗಮಗಳು ಸ್ಥಾಪನೆ ಆಗಿದಾವೆ, ಆದ್ರೆ ಏನು ಕೊಟ್ಟಿಲ್ಲ ಅಂತ. ನಾನು ನನ್ನ ಪ್ರಶ್ನೆಯಲ್ಲೂ ಮತ್ತು ನಾನು ಮಂಡಿಸಿದಾಗ್ಲೂ ಕೇಳಿದೆ,
ಈ ವರ್ಷ ಪ್ರಸ್ತುತ ವರ್ಷ ಸಚಿವರ ಕಡೆಯಿಂದ ಮತ್ತು ಮುಖ್ಯಮಂತ್ರಿಗಳ ಕಡೆಯಿಂದ, ಯಾಕಂದ್ರೆ ಆಯ್ತು. ನಿಜವಾಗ್ಲೂ ಹಿಂದುಳಿದಂತಹ ಸಮುದಾಯಗಳು, ಈಗ ನೇಕಾರರ ಸಮುದಾಯಗಳ ಬಗ್ಗೆ ಚರ್ಚೆ ಬೇಡ, ನೀವು ಪ್ರಶ್ನೆ ಕೇಳಿ ಅವ್ರೆ. ನೇಕಾರರ ಸಮಸ್ಯೆ ಬಗ್ಗೆ ನಿಮ್ಮ ಉದಾಹರಣೆ ಸಲಹೆ ಏನು? ನಿಗಮ ದುಡ್ಡು ಬಿಡುಗಡೆ ಮಾಡ್ಬೇಕಂತ ಹೇಳಿ. ಹೌದು, ಅಷ್ಟೇ ಹೆಚ್ಚಿನ ಹೇಳಿ. ಅನುದಾನವನ್ನ ಹಿಂದುಳಿದ ಸಮಾಜಗಳಿಗೆ, ಹಿಂದುಳಿದ ವರ್ಗಗಳ ಸಚಿವರಿಂದ ಏನು 10 ಹೊಸ ನಿಗಮಗಳಿದಾವೆ, ಅದಕ್ಕೂ ಸಹ ಪ್ರಸ್ತುತ ವರ್ಷದಿಂದಾನೇ ಅವರು ಅನುದಾನವನ್ನ ನೀಡಬೇಕು ಅಂತ ನಾನು ಸಚಿವರಲ್ಲಿ ಮನವಿಯನ್ನ ಕೋರ್ಕೊಂತೀನಿ. ಅಧ್ಯಕ್ಷರೇ ಸಭಾಧ್ಯಕ್ಷೆ, ಈಗಾಗಲೇ ಎಲ್ಲಾ ಆಯ್ತು, ಸದಸ್ಯರ ಬೇಗ, ಆಸೆ ಬೇಗ. ಜಾಸ್ತಿ ಅಪ್ಲಿಕೇಶನ್ ಬಂದಿದ್ದು ಸತ್ಯ. ಆದ್ರೆ ನಮಗೆ ನಮ್ಮ ಅನುದಾನದ ಲಭ್ಯತೆ ಆಧಾರದ ಮೇಲೆ ನಾವು ಕೊಡಬೇಕು. ಕೂತ್ಕೊಳ್ಳಿ. ಎಷ್ಟೆಷ್ಟಾಗತ್ತೆ ಅಂತಂದು ಈಗಾಗಲೇ ನಾವು ಟಾರ್ಗೆಟ್ ಅನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದೀವಿ. ದೇವರಾಜ ಅರಸಕ್ಕೆ ಇಷ್ಟು, ಆಯ್ತು. ಸವಿತಾ ಸಮಾಜಕ್ಕೆ ಇಷ್ಟು, ಎಲ್ಲದಕ್ಕೂ ಟಾರ್ಗೆಟ್ ಈಗ ಅವ್ರೇನ್ ಮಾಡಿದ್ದೀವಿ. ಮಂತ್ರಿ ಅವರೇ, ಅದ್ರ ಜೊತೆಗೆ 2-3 ಸಣ್ಣ ಸಣ್ಣ ಸಮಾಜಗಳು ಏನು ಸವಿತಾ ಸಮಾಜ ಇರ್ಬೋದು, ಇನ್ನೊಂದು ಬೇರೆ ಅಲಿಮಾರಿ ಮಡಿವಾಳ ಏನಿದೆ, ಅದಕ್ಕೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ. ನಮಗೆ ಅನುದಾನ ಕಮ್ಮಿ ಬಂದಿರೋದ್ರಿಂದ ಕಮ್ಮಿ ಕೊಡ್ತಾ ಈಗ ಅವ್ರು ಇದ್ದೀವಿ. ಮುಂದಿನ ಕೇಳಿದ್ದದೆ ದಿನಮಾನದಲ್ಲಿ- ಅನುದಾನ ಇಡ್ತೀರಾ ಅಂತ ಕೇಳ್ತಾರೆ ಅವರು. ಅದೇ ಮುಂದಿನ ದಿನಮಾನದೊಳಗ ಸಚಿವರೇ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅನುದಾನವನ್ನ ಜಾಸ್ತಿ ಕೊಡ್ಲಿಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಅಷ್ಟೇ ಹೇಳಿ. ಮಾಡ್ತೀವಿ. ಶ್ರೀನಿವಾಸ್ ಎಂಟಿ ಫೆಬ್ರವರಿ ಮಾರ್ಚ್ ಆದ್ರೂ ಚಿಂತೆ ಇಲ್ಲ, ಮತ್ತೆ ಟೈಮ್ ಕೊಟ್ಟ ನಂತರ ಮಾಡಿಸ್ಬೇಕು. ಅಲ್ಲ ಆಯ್ತು, ಮುಗಿಲಿ ಒಂದು. ನನ್ನ ಪ್ರಶ್ನೆ ಏನಂತಂದ್ರೆ ಅವ್ರು ಆಗ್ಲಿ, ಅನುದಾನನೇ ಇಟ್ಟಿಲ್ಲ. ಕೊಳೆಯಲ್ಲಿ ಬಂತು ಉಪ್ಪಾರ ನಿಗಮದೊಳಗೆ ಅಧ್ಯಕ್ಷರೇ, ಉಪ್ಪಾರ ನಿಗಮದಲ್ಲಿ ಗಂಗಾ ಕಲ್ಯಾಣಕ್ಕೆ ಅನುದಾನನೇ ಇಟ್ಟಿಲ್ಲ. ನಾನು ಸೂರಜ್ ಬೇರೆ ಅವರೇ, ನಿಗಮನ ಕೇಳಲ್ಲ. ಆಯ್ತು, ಮತ್ತೆ ಸಿ.ಸಿ. ಪಾಟೀಲ್ ಮರಾಠರದು, ಆಯ್ತು. ಮರಾಠರಿಗೆ ಅನುದಾನ ಬಿಡುಗಡೆ ಮಾಡಿ ಆಯ್ತು, ಹೇಳಿದ್ರಲ್ಲ. ಅದು ಫಲಾನುಭವಿಗಳೇ ಇಲ್ಲ ಅಂತ ಹೇಳ್ತಾರೆ. ಆಯ್ತು, ಒಂದು ನಿಮಿಷ ಅವರೊಂದು ಸಿಸಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನಾಗಿದೆ ಸಿದ್ದು ಕೂತ್ಕೊಳ್ಳಿ. ಸಮಾಜ ಕಲ್ಯಾಣ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಗಂಗಾ ಕಲ್ಯಾಣ ಏನ್ ಕೊಡ್ತಾರಲ್ಲ, ಒಂದೊಂದು ವಿಧಾನಸಭಾ ಮತಕ್ಷೇತ್ರಕ್ಕೆ ಎಸ್ಸಿ ಆಯ್ತು, ಅದು ಬೇರೆ ಸಬ್ಜೆಕ್ಟ್. ಇದಕ್ಕೆ ಒಂದು ಅಂತ ಕೊಡ್ತಾರ. ಒಂದು ಕೊಟ್ರೆ ನಾವು ಯಾರಿಗೆ ಹಂಚ್ಬೇಕು ಅಧ್ಯಕ್ಷ? ಆಯ್ತು, ಅದು ಸಂಬಂಧ. ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಸಮಾಜ ಅವ್ರದ್ದೇನು? ಕ್ರಮ ತಗೋಬೇಕು. ಒಂದೊಂದೇ ಕೊಟ್ರೆ ಯಾರಿಗೆ ಹಂಚ್ಬೇಕು? ನಿಗಮ, ಉಪ್ಪಾರ ನಿಗಮ ಮತ್ತು ವೀರಶೈವ ನಿಗಮ, ಈ ಅನೇಕ ನಿಗಮಗಳನ್ನ ಮಾಡಿದ್ರ ಇವರು ಹಂಚಿಕೆ ಮಾಡೋ ಮುಂದೆ ಒಂದೊಂದು ಹಸ್ತಾರ, ಒಂದೊಂದು ಬರಂಗೇ ಇಲ್ಲ. ಆಯ್ತು, ಸೇಮ್ ಹೇಳಿದ ಕೊಡುವಾದ್ರೆ ಕಾಮನ್ ಕೊಡ್ರಿ. ಅದ್ರೊಳಗೆ ಎಸ್ಟಿ ನಿಗಮ, ಎಸ್ಸಿ ನಿಗಮ, ಅದ್ರಾಗ ಮತ್ತ ಸೌದಿ ಅವರೇ, ನಿಗಮ, ಬೋವಿ ಆಯ್ತು, ನಿಗಮ, ಚರ್ಚೆ ಬೇಡ, ಚರ್ಚೆ ಬೇಡ. ಸೌದಿ ಅವರೇ, ಯಾರಿಗೂ ಏನೂ ಚರ್ಚೆ ಬೇಡ. ಪುಟ್ಟರಂಗ ಎಸ್ಸಿಗಳಿಗೆಲ್ಲ ಶೆಟ್ಟಿ ಅವರೇ, ಅವರೇ ಕಡಿಮೆ ಮಾಡಿದ್ದು, ಸ್ವಲ್ಪ ಜೋರು ಮಾತಾಡಿ. ಇಲ್ಲೆಲ್ಲ ಕೇಳಿಸ್ತಾ ಇಲ್ಲ. ಅನುದಾನವನ್ನ ಬಿಡುಗಡೆ ಮಾಡಿ ಓಕೆ, ಫಲಾನುಭವಿಗಳೇ ಇಲ್ಲ ಅಂತ ₹1 ಯಾವುದೇ ಫಲಾನುಭವಿ ಕೊಡ್ಲಿಲ್ಲ. ಕರೆಕ್ಟ್. ಮತ್ತೆ ಉಪ್ಪಾರಗ 3 ವರ್ಷದಿಂದ ಒಂದು ಗಂಗಾ ಕಲ್ಯಾಣವನ್ನು ಅನುದಾನನೇ ಇಲ್ಲ, ಕೊಟ್ಟೇ ಇಲ್ಲ. ಅದನ್ನ ಕೇಳಿ ನಾನು, ನೀವು ಎಲ್ಲ ಇಟ್ಟಿದ್ದೀರಿ, ನನಗೆ ಗೊತ್ತಿದೆ. ವೀರಶೈವರಲ್ಲಿ ಗಂಗಾ ಕಲ್ಯಾಣ ಇದೆ, ಒಕ್ಕಲಿಗರ ಸಮುದಾಯ ಆಯ್ತು, ಹೇಳಿದ್ರಲ್ಲ ಈಗ. ಬಟ್ ನಮ್ಮ ಸಮುದಾಯ ಯಾಕೆ? ಅಧ್ಯಕ್ಷರೇ, ಕೂತ್ಕೊಳ್ಳಿ. ಮುಂದಿನ ಅವಧಿ ಒಳಗ ಅನುದಾನ ಇದೆ, ಆಯ್ಕೆ ಪಟ್ಟಿನೂ ಆಗಿದೆ, ಆದ್ರೆ ಬೋರ್ವೆಲ್ ಅನ್ನು ಕೊರದಿಲ್ಲ. ಓಕೆ, ಆದ್ರೆ ಈ ಸತೆ ಅದಕ್ಕೆ ಬೋರ್ವೆಲ್ ಕೊರಿಸುವಂತ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಉಪ್ಪಾರ ನಿಗಮ ಇರ್ಬೋದು, ಮರಾಠ ಆಯ್ತು, ನಿಗಮ ಮುಗಿ- ಇರ್ಬೋದು, ಉತ್ತರ ವೀರಶೈವ ಹೇಳಿದ್ರೆ ಸಾಕು. ಎಲ್ಲಾ ನಿಗಮಕ್ಕೂ ನಾವು ಆದಷ್ಟು ಬೇಗನೆ ಕೊಳವೆಯನ್ನು ಕೊರಿಸಿ ಆ ರೈತರಿಗೆ ಕೊಡುವ ಆದಷ್ಟು ನೀವು ಹೇಳಿದ್ರಿ ಫೆಬ್ರವರಿ ಅಂತ ಹೇಳಿದ್ರಿ, ಮಾರ್ಚ್ ಒಳಗಡೆ ಮಾಡಿ. ಕೆ ಎಚ್ ಪುಟ್ಟಸ್ವಾಮಿ ಗೌಡ, ಕೆ ಎಚ್ ಪುಟ್ಟಸ್ವಾಮಿ ಗೌಡ ಅವರ ಷರತ್ತು. ಸನ್ಮಾನ್ಯ ಸಭಾಧ್ಯಕ್ಷ